ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ಟಾಪ್ 50 ಕ್ವೆಶನ್ಸ್ ಮಾಡ್ತಾ ಇದ್ದೀನಿ ಇವತ್ತು. ನಾಳೆ ನಿಮ್ಮ ಎರಡನೇ ಎಕ್ಸಾಮ್ ಇದೆ, ಸಮಾಜ ವಿಜ್ಞಾನದ್ದು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ಎರಡನೇ ಎಕ್ಸಾಮ್ ಬರೀತಾ ಇರ್ಬೋದು, ದಟ್ಸ್ ಟೋಟಲಿ ಫೈನ್. ನಮಗೆ ಗೊತ್ತಿರೋ ಅಂಥ ಗ್ರೇಟ್ ಸಕ್ಸಸ್ಫುಲ್ ಪರ್ಸ್ನಾಲಿಟೀಸ್ ಸುಮಾರು ಜನ ಸೆಕೆಂಡ್ ಚಾನ್ಸ್ನ ತೊಗೊಂಡು ಹೊಂಟವ್ರೆ. ಬಟ್ ಏನಪ್ಪ ಅಂತಂದರೆ ಕಮ್ಬ್ಯಾಕ್ ತುಂಬ ಸ್ಟ್ರಾಂಗ್ ಆಗಿತ್ತು, ಆಯಿತಾ, ತುಂಬ ಪವರ್ಫುಲ್ ಆಗಿತ್ತು. ಸೊ ಅದೇ ರೀತಿ ನಿಮ್ಮ ಕಮ್ಬ್ಯಾಕ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಪವರ್ಫುಲ್ ಆಗಿರಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಆ್ಯಂಡ್ ಸೊ ಈ ಟೈಮಲ್ಲೂ ಕೂಡ ಪರೀಕ್ಷೆ ನಿಮ್ಮ ಕೈ ಬಿಡೋದಿಲ್ಲ, ನಾನು ನಿಮ್ಮ ಕೈ ಬಿಡೋದಿಲ್ಲ ಡೆಫಿನೆಟ್ಲಿ. ಸೊ ಹಾಗಾಗಿ ಟಾಪ್ 50 ಕ್ವೆಶನ್ಸ್ ಏನಿದೆ ಅದ್ರ ಜೊತೆ ಬಂದಿದ್ದೀನಿ ನಾನು. ನಾನಿಲ್ಲಿ ನಿಮ್ಮ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಇಡೀ ವರ್ಷ ನೀವು ಓದಿದ್ದೀರಾ, ಆನ್ಸರ್ಸ್ ಎಲ್ಲ ಗೊತ್ತಿದೆ ನಿಮಗೆ, ಕ್ವೆಶನ್ಸು ಗೊತ್ತಿರುತ್ತೆ. ಬಟ್ ಸ್ಟಿಲ್ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರಬೇಕು ನಮ್ಮ ಕಡೆಯಿಂದ ನಿಮಗೆ ಅಂತ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಟಾಪ್ 50 ಕ್ವೆಶನ್ಸ್, ದ ಮಸ್ಟ್ ಸ್ಟಡಿ ಕ್ವೆಶನ್ಸ್ ಏನಿದೆ ಇದನ್ನು ಓದ್ಕೊಂಡ್ರೆ ಸಾಕು. ಆ್ಯಂಡ್ ಪಾಸ್ ಆಗೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಅಂಥವ್ರು ಬರೀ ಈ ಕ್ವೆಶನ್ಸು ಓದ್ಕೊಂಡ್ರು ಸಾಕು. ಇಲ್ಲ ನಂಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, 80/80 ಬರಲೇಬೇಕು ಅಂತಂದರೆ ಈ ಕ್ವೆಶನ್ಸ್ಗಳ ಜೊತೆ ನಮ್ಮ ಮ್ಯಾರಥಾನ್ ವೀಡಿಯೋಸ್ಗಳೇನಿದೆ, ಶಾರ್ಟ್ ಕ್ವೆಶನ್ಸ್ಗಳೇನಿದೆ ಅದನ್ನೆಲ್ಲ ಒಂದ್ಸತಿ ನೋಡಿ, ಆಯಿತಾ ಮಕ್ಕಳೇ. 1.5x ಸ್ಪೀಡ್ ಅಥವಾ 2x ಸ್ಪೀಡಲ್ಲಿ ನೋಡಿದ್ರೂ ಆಗುತ್ತೆ. ಓಕೆ, ಆನ್ ದ್ಯಾಟ್ ನೋಟ್ ಶುರು ಮಾಡೋಣ. ವಾಟ್ ವರ್ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಕದನದ ಪರಿಣಾಮಗಳು, ಆಯಿತಾ. ಅದಾದಮೇಲೆ ಬ್ಯಾಟಲ್ ಆಫ್ ಬಕ್ಸರ್, ಎರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಡ್ವೆಂಟ್ ಚಾಪ್ಟರಿಂದ. ಬಕ್ಸರ್ ಕದನದ ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್. ಅದಾದಮೇಲೆ ವಾಟ್ ವರ್ ದ ಕಂಡೀಷನ್ಸ್ ಅಂಡರ್ ಸಬ್ಸಿಡರಿ ಅಲಯನ್ಸ್, ಆಯಿತಾ, ಸಹಾಯಕ ಸೈನ್ಯ ಪದ್ಧತಿ ಅಡಿಯಲ್ಲಿ ಬರುವಂಥ ಒಂದು ಷರತ್ತುಗಳೇನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್, ಸೊ ಬ್ರಿಟಿಷ್ ಶಿಕ್ಷಣದ ಒಂದು ಪರಿಣಾಮಗಳೇನು ಅನ್ನೋದು ಕೂಡ ಕೇಳಬಹುದು. ಅದಾದಮೇಲೆ ಡೋಂಡಿಯಾ ವಾಗ್ ಬಗ್ಗೆ ಕೇಳ್ಬೋದು. ಹೌ ಡಿಡ್ ಹಿ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್, ಡೋಂಡಿಯಾ ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡ್ತಾನೆ ಅಂತ. ಆ್ಯಂಡ್ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ದ ಫೋರ್ತ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ. ಇದಂತೂ ಸುಮಾರು ಸತಿ ಕೇಳಿದ್ದಾರೆ, ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ಸ್ ಆಫ್ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ದು. ಸೊ ಅವರ ಒಂದು ಏನು ಕೊಡುಗೆಗಳೇನು ಅಂತ ಕೇಳ್ತಾರೆ. ಅದಾದಮೇಲೆ UPSC ಪ್ಲೇಸ್ ಅ ಗ್ರೇಟ್ ರೋಲ್ ಇನ್ ದ ಸಿಸ್ಟಮ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜಸ್ಟಿಫೈ, ಆಯಿತಾ. ಸೊ UPSC ಬಗ್ಗೆ ಕೇಳ್ಬೋದು. ಸೊ ಆ ಕ್ವೆಶನ್ನ ಓದ್ಕೊಂಡಿರಿ. ಕೇಂದ್ರ ಲೋಕಸೇವಾ ಆಯೋಗ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ, ಇದನ್ನು ಸಮರ್ಥಿಸಿ ಅಂತ. ವಾಟ್ ಆರ್ ದ ಮೆಷರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್, ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಕೈಗೊಂಡ ಕ್ರಮಗಳೇನು. ಸೊ ಜಾಸ್ತಿ ಸತಿ ಮಹಿಳೆಯರು ಆ್ಯಂಡ್ ಚಿಲ್ಡ್ರನ್ ಇವರಿಬ್ಬರೇ ಶೋಷಣೆಗೊಳಗಾಗುವಂಥ ಒಂದು ಕ್ಯಾಟಗರಿ, ಆಯಿತಾ. ಸೊ ಇವರಿಬ್ಬರ ಬಗ್ಗೆ ನೀವು ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ವಾಟ್ ಮೆಷರ್ಸ್ ಆರ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ರಿಮೂವ್ ಇಲ್ಲಿಟ್ರಸಿ, ಅನಕ್ಷರತೆ, ಆಯಿತಾ. ಅದಾದಮೇಲೆ ಲಿಸ್ಟ್ ಆಫ್ ದ ಅಚೀವ್ಮೆಂಟ್ ಆಫ್ 5-year ಪ್ಲ್ಯಾನ್, ಪಂಚವಾರ್ಷಿಕ ಯೋಜನೆ ಸಾಧನೆಗಳ ಒಂದು ಪಟ್ಟಿ ಮಾಡಿ ಅಂತ ಕೇಳಬಹುದು. ವಿಚ್ ಪ್ಲೇಸ್ ರಿಸೀವ್ಸ್ ಹೈಯೆಸ್ಟ್ ಟೆಂಪ್ರೇಚರ್ ಇನ್ ಇಂಡಿಯಾ, ಆಯಿತಾ. ಸೊ ಭಾರತದ ಅತಿ ಹೆಚ್ಚು ತಾಪಮಾನ ದಾಖಲಾಗುವ ಸ್ಥಳ ಯಾವುದು, 1 ಮಾರ್ಕ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೋಯೆಸ್ಟ್ ರೈನ್ಫಾಲ್ ಜಾಗ ಯಾವುದು ಭಾರತದಲ್ಲಿ, ಕಡಿಮೆ ಮಳೆ ಬೀಳುವಂಥ ಸ್ಥಳ. ಕನ್ಸರ್ವೇಷನ್ ಆಫ್ ಸಾಯಿಲ್ ಇಸ್ ಎಸೆನ್ಷಿಯಲ್, ವೈ, ಮಣ್ಣಿನ ಸಂರಕ್ಷಣೆ. ಇದಂತೂ ಜನರಲ್ ಕ್ವೆಶನ್ ಮಕ್ಕಳೇ, ಆಯಿತಾ. ಸೊ ಜನರಲ್ ಕ್ವೆಶನ್ಸ್ ಏನು ಓದೋ ಅವಶ್ಯಕತೆನೂ ಇಲ್ಲ, ಕಣ್ಮುಚ್ಕೊಂಡು ನಿಮ್ಗೆ ಏನೇನು ಅನ್ಸುತ್ತೋ ಅದನ್ನು ಬರ್ತಾ ಹೋದ್ರೂ ಆಯಿತು. ರೈಟ್ ಆನ್ ದ ಕನ್ಸರ್ವೇಷನ್ ಮೆಥಡ್ ಆಫ್ ಫಾರೆಸ್ಟ್, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಬರೆಯಿರಿ, ಆಯಿತಾ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ, ವೈ. ಸೊ ಮಳೆ ನೀರು ಕೊಯ್ಲು ಏನಿದೆ ಈ ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೀಗಲ್ ಪ್ರಾವಿಷನ್ಸ್ ಬ್ರಾಟ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ ಇನ್ ಇಂಡಿಯಾ, ಅಸ್ಪೃಶ್ಯತೆಯ ನಿರ್ಮೂಲನೆಗೆ ತಂದಿರುವ ಕಾನೂನು ನಿಬಂಧಗಳೇನು ಅಂತ ಕೇಳಬಹುದು, ಆಯಿತಾ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಲೇಬರರ್ಸ್ ಫ್ರಮ್ ದ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಸಂಘಟಿತ ಹಾಗೂ ಅಸಂಘಟಿತ ಕಾರ್ಯಕ್ಷೇತ್ರ ಕೆಲಸಗಾರರನ್ನು ಪ್ರತ್ಯೇಕಿಸಿ ಅಂತ ಕೇಳಬಹುದು. ಅನ್ಎಂಪ್ಲಾಯ್ಮೆಂಟ್ ಇಸ್ ಅ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್, ಎಕ್ಸ್ಪ್ಲೇನ್, ನಿರುದ್ಯೋಗ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ವಿವರಿಸಿ. ಸೊ ಕೇಳಬಹುದು ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ಕ್ವೆಶನ್ ಪೇಪರ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದೆಲ್ಲ ಆಲ್ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್, ರಿಪೀಟ್ ಆಗಿರುವಂಥ ಕ್ವೆಶನ್ಸ್. ಸೊ ಹಾಗಾಗಿ ಖಂಡಿತವಾಗ್ಲೂ ಹೇಳ್ಬೋದು ಈ 50 ಕ್ವೆಶನ್ಸ್ನ ಓದ್ಕೊಳ್ಳೇಬೇಕು ನೀವು ಅಂತ. ಆ್ಯಂಡ್ ನೀವು ನಮ್ಮ ಮ್ಯಾರಥಾನ್ ಲೈವ್ನ ನೋಡಿದ್ರೂ ಆಗುತ್ತೆ, ಬಟ್ ಅದೊಂದು 14 hours ಇದೆ, 14 ಗಂಟೆ ಇದೆ. ಬಟ್ ನೀವು ಈ ಟೈಮಲ್ಲಿ ನೋಡೋಕ್ಕೆ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ನೋಡಿ, ಬಿಕಾಸ್
100% ನಾವು ಏನು ಹೇಳಿದ್ವೋ 100% ಕ್ವೆಶನ್ಸ್ ಕರೆಕ್ಟಾಗಿ ಬಂದಿದೆ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ರೈಟ್ ಆನ್ ದ ಪ್ರೊಸೀಜರ್ ಟು ಓಪನ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಯಾವುದು ಅಂತ ಕೇಳ್ತಾರೆ. ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್. ಸೊ ಕಾರ್ಯಗಳೇನು ಅಂತ ಬ್ಯಾಂಕ್ದು. ಅದಾದಮೇಲೆ ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು ಅಂತ. ನೆಕ್ಸ್ಟ್, ವಾಟ್ ವರ್ ದ ಕಾಸಸ್ ಆಫ್ ದ ಫೇಲ್ಯೂರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ವೆರಿ 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 ಇಂಪಾರ್ಟೆಂಟ್. ವೈಫಲ್ಯಕ್ಕೆ ಕಾರಣ ಏನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ವೈಫಲ್ಯ. ಅದಾದಮೇಲೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ರ್ಯಾಡಿಕಲ್ಸ್ ಎಕ್ಸ್ಟ್ರೀಮಿಸ್ಟ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಸೊ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ. ಸೊ ಫ್ರೀಡಮ್ ಸ್ಟ್ರಗಲ್ ಅಂದಿದ ತಕ್ಷಣ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಎಲ್ಲರಿಗೂ. ಬಟ್ ಇಟ್ಸ್ ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಅಂತ ನಾನು ಹೇಳ್ಬೋದು. ಎಲ್ಲನೂ ಒಂದು ಸ್ಟೋರಿ ಫಾರ್ಮ್ಯಾಟಲ್ಲಿ ನೆನ್ಪಿಟ್ಕೊಂಡಿರಿ ಮಕ್ಕಳೇ, ಆಯಿತಾ. ಬಿಕಾಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ನಿಮಗೆ ಫ್ರೀಡಮ್ ಸ್ಟ್ರಗಲಿಂದ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪಾತ್ರ ಏನು ಅಂತ ಕೇಳ್ತಾರೆ ಫ್ರೀಡಮ್ ಸ್ಟ್ರಗಲಲ್ಲಿ. ಜವಾಹರ್ಲಾಲ್ ನೆಹರು, ಇದು ಕೂಡ ಇಂಪಾರ್ಟೆಂಟ್, ಆಯಿತಾ. ಬಾಲ್ ಗಂಗಾಧರ್ ತಿಲಕ್. ಸೊ ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಬಾಲ್ ಗಂಗಾಧರ್ ತಿಲಕ್ ಅವರು, ಬಿ ಆರ್ ಅಂಬೇಡ್ಕರ್ ಅವರು. ಸೊ ಈ ಈ ಈ ಪರ್ಸ್ನಾಲಿಟೀಸ್ಗಳೆಲ್ಲ ಫ್ರೀಡಮ್ ಸ್ಟ್ರಗಲ್ಗೆ ಹೇಗೆ ಹೆಲ್ಪ್ ಮಾಡಿದ್ರು, ಏನೇನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಆ್ಯಂಡ್ ಸಾಂತಲಾಸ್ ಹೇಗೆ ಹೋರಾಟ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಸ್ವಾತಂತ್ರ್ಯದ ನಂತರ ಭಾರತ ಎದುರಿಸಿದ ಸಮಸ್ಯೆಗಳೇನು ಅಂತ ಕೇಳಬಹುದು. ಹೈದರಾಬಾದ್ ಯೂನಿಯನ್ ಹೇಗಾಯಿತು, ವಿಲೀನ ಹೇಗಾಯಿತು ಹೈದರಾಬಾದ್ದು. ಅದಾದಮೇಲೆ ಗೋವಾ ಹೇಗೆ ವಿಲೀನ ಆಯಿತು. ಸೊ ಡಿಸ್ಕ್ರೈಬ್ ದ ಪ್ರಾಸೆಸ್ ಆಫ್ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್. ಸೊ ರಾಜ್ಯಗಳ ಭಾಷಾವಾರು ಸಂಘಟನೆಯ ಪ್ರಕ್ರಿಯೆಯನ್ನು ವಿವರಿಸಿ, ಇದನ್ನು ಕೇಳ್ಬೋದು. ಜುನಾಗದ್, ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಹೈದರಾಬಾದ್ ಆಗಿರ್ಬೋದು, ಗೋವಾ ಆಗಿರ್ಬೋದು, ಜುನಾಗದ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಭಾರತೀಯ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳ್ತು ಅಂತ ಕೇಳಬಹುದು. ಆ್ಯಂಡ್ ವಾಟ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ಅಪಾಯಿಂಟಿಂಗ್ ಗಾಬಲ್ಸ್ ಅ ಸ್ಪೆಷಲ್ ಮಿನಿಸ್ಟರ್ ಬೈ ಹಿಟ್ಲರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗಾಬಲ್ಸ್ರನ್ನು ವಿಶೇಷ ಮಂತ್ರಿಯಾಗಿ ಯಾಕೆ ನೇಮಕಾತಿ ಮಾಡ್ತಾರೆ ಅಂತ. ವೇರ್ ಇಸ್ ತೀನ್ ಮೂರ್ತಿ ಚೌಕ್, ಆಯಿತಾ. ಸೊ ತೀನ್ ಮೂರ್ತಿ ಚೌಕ್ ಅನ್ನೋದು ಎಲ್ಲಿದೆ, ಜಾಗ ಹೆಸರು ಬರೆದ್ರು ಆಗುತ್ತೆ. ವಿಚ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಸೊ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು. ವಾಟ್ ಮೆಷರ್ಸ್ ಅಂಡರ್ಟೇಕನ್ ಬೈ ಇಂಡಿಯಾ ಟು ಟ್ಯಾಕಲ್ ಚಾಲೆಂಜ್ ಆಫ್ ಟೆರರಿಸಮ್. ಸೊ ಭಯೋತ್ಪಾದನೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಟ್ರಸ್ಟಿಶಿಪ್ ಕೌನ್ಸಿಲ್, ಅಗೇನ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ದತ್ತಿ ಸಮಿತಿಯನ್ನು ಯಾಕೆ ಸ್ಥಾಪಿಸಲಾಯಿತು. ಎನ್ಯೂಮರೇಟ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆಯನ್ನು ಎಣಿಸಿ ಅಂತ ಅಗೇನ್ ಅ ಜನರಲ್ ಕ್ವೆಶನ್. ಜಾಗ್ರಫಿ ಅಂದಿದ ತಕ್ಷಣ ಸ್ವಲ್ಪ ಜನರಲ್ ಅದು, ಅದರಲ್ಲೂ ಇನ್ನೂ ಜನರಲ್ ಇವೆಲ್ಲ, ಆಯಿತಾ. ಸೊ ಫಾರೆಸ್ಟ್ ಬಗ್ಗೆ, ಸಾಯಿಲ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ಆ್ಯಂಡ್ ಈಸಿಯಾಗಿ ಕೂಡ ಬರಿಬೋದು, ಆಯಿತಾ. ಲಿಸ್ಟ್ ಆಫ್ ದ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಫಾಲೋಡ್ ಇನ್ ಇಂಡಿಯಾ. ಭಾರತದಲ್ಲಿ ಅನುಸರಿಸಿದ ಕೃಷಿ ಪ್ರಕಾರಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ಬೋದು. ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ, ವೆರಿ 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 ಇಂಪಾರ್ಟೆಂಟ್. ದೂರ ಸಂವೇದಿ ತಂತ್ರಜ್ಞಾನ ಹೇಗೆ ಸಹಾಯ ಆಗುತ್ತೆ ಎಸ್ಪೆಷಲಿ ನ್ಯಾಚುರಲ್ ಕೆಲಾಮಿಟೀಸ್ ಟೈಮಲ್ಲಿ ಅನ್ನೋದನ್ನು ಬರಿಬೇಕಾಗಿ ಬರುತ್ತೆ ನೀವು. ಅದಾದಮೇಲೆ ಲಿಸ್ಟ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ಫಾರ್ ಅರ್ತ್ ಕ್ವೇಕ್. ಸೊ ಭೂಕಂಪಗಳ ತಡೆಗಟ್ಟುವ ಒಂದು ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ. ಈ ಒಂದು ಚಾಪ್ಟ್ರಲ್ಲಿ, ನ್ಯಾಚುರಲ್ ಡಿಸಾಸ್ಟರ್ಸ್ ಚಾಪ್ಟ್ರಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಸುಮಾರು ಸತಿ ರಿಪೀಟ್ ಆಗಿರೋವಂಥದ್ದು ಅರ್ತ್ ಕ್ವೇಕ್, ಆಯಿತಾ. ಅದಾದಮೇಲೆ ರೈಟ್ ಆನ್ ದ ಡಿಫ್ರೆನ್ಸ್ ಬಿಟ್ವೀನ್ ರೈಟ್ಸ್ ಆ್ಯಂಡ್ ಮಾಬ್ಸ್. ಗಲಭೆಗಳು ಮತ್ತು ದೊಂಬಿಗಳ ನಡುವಿನ ಒಂದು ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಬಹುದು. ವಾಟ್ ಆರ್ ದ ಕಾಸಸ್ ಆಫ್ ಚೈಲ್ಡ್ ಲೇಬರ್. ನಾನು ಹೇಳಿದೆ ಅಲ್ಲ, ಚೈಲ್ಡು ವುಮೆನ್ನು ಜಾಸ್ತಿ ಸತಿ ಕೇಳೋವಂಥ ಸಾಧ್ಯತೆಗಳು ಇದೆ, ಆಯಿತಾ. ಸೊ ಈ ಸತಿನೂ ಬರಬಹುದು, ಆ ಒಂದು ಲೆಕ್ಕಾಚಾರದಲ್ಲಿ ಹಾಕಿರುವಂಥದ್ದು. ಬಾಲ ಕಾರ್ಮಿಕರ ಪದ್ಧತಿಗೆ ಕಾರಣಗಳೇನು ಅಂತ. ಹೌ ಡಸ್ ಆನ್ ಆಂಟ್ರಪ್ರಿನರ್ ಹೆಲ್ಪ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಉದ್ಯಮಿ ಹೇಗೆ ಸಹಾಯ ಮಾಡ್ತಾನೆ. ವೈ ಇಸ್ ಮಾರ್ಚ್ 15 ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ. ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಆಗಿ ಆಚರಿಸುತ್ತಾರೆ, ಯಾಕೆ ಅಂತ. ಅಗೇನ್ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ನೆಕ್ಸ್ಟು ಲಾಸ್ಟ್ ಸ್ಲೈಡಲ್ಲಿ ಇದ್ದೀವಿ. ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಆಯಿತಾ. ಸೊ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆತರ ಆದಾಯದ ಮುಖ್ಯ ವಿಧಗಳು ಯಾವುವು ಅಂತ. ಅದಾದಮೇಲೆ ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಪ್ರೈವೇಟ್ ಫಿನಾನ್ಸ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಗೇನ್, ಆಯಿತಾ. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವಿನ ವ್ಯತ್ಯಾಸಗಳನ್ನು ಉಲ್ಲೇಖಿಸಿ ಅಂತ.
50th ಕ್ವೆಶ್ಚನ್ ಏನು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ದಟ್ ಇಸ್ ಮ್ಯಾಪ್ ವರ್ಕ್. ಸೊ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುವಂಥದ್ದು ಮಕ್ಕಳೇ. ಮ್ಯಾಪ್ ಡ್ರಾ ಮಾಡೋ ಅವಶ್ಯಕತೆನೂ ಇಲ್ಲ, ಹೌದಾ ಅಲ್ವಾ? ಸೊ ಮ್ಯಾಪ್ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಪ್ಷನ್ಸ್ ಇರುತ್ತೆ. ಸೊ 10ಲ್ಲಿ ನಿಮ್ಗೆ 10 ಗೊತ್ತಿದ್ರೆ 10ನೂ ಮಾರ್ಕ್ ಮಾಡಿ. ಸೊ ಯಾವ್ದು ಗೊತ್ತಿದೆಯೋ ಅಷ್ಟನ್ನು ಮಾರ್ಕ್ ಮಾಡಿ. ಬೇಸಿಕಲಿ ಒಂದು ತಪ್ಪಾಗಿದ್ರೆ ಇನ್ನೊಂದರಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಹೇಳ್ತಾ ಇರೋಂಥದ್ದು. ಸೊ ನಕ್ಷೆ ಕೆಲಸ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಈ ಒಂದು 50 ಕ್ವೆಶ್ಚನ್ಸ್ ನೀವು ಇವತ್ತು ಓದ್ತೀರಾ ಆ್ಯಂಡ್ ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀತೀರಾ ಅಂತ ನನಗೆ ಗೊತ್ತು, ಆಯಿತಾ? ನಾನೇನು ಅನ್ಕೋತಾ ಇಲ್ಲ, ನನಗೆ ಗೊತ್ತು. ಕ್ವೆಶ್ಚನ್ಸ್ ಆದರೆ ಬರ್ಬೋದು ಅಂತ ಅಂದೆ, ಬಟ್ ನೀವು ಚೆನ್ನಾಗಿ ಬರೀತೀರಾ ಅನ್ನೋದು ನನಗೆ ಗೊತ್ತಿದೆ. ಚೆನ್ನಾಗಿ ಬರೀಬಹುದು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆನ್ ದ್ಯಾಟ್ ನೋಟ್, ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಸೊ ಗಿವ್ ಯುವರ್ ಬೆಸ್ಟ್ ಆ್ಯಂಡ್ ಯಾ, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್, ಆಯಿತಾ? ಆನ್ ದ್ಯಾಟ್ ನೋಟ್, ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.